ದೆನ್ ಅಲ್ಟ್ರಾಸೋನೋಗ್ರಫಿ. ನೀವು ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕಾದಂಥ ವಿಷಯ ಅಲ್ಟ್ರಾಸೋನೋಗ್ರಫಿ. ಸೊ ನಾವು ಏನು ಮಾಡ್ತೀವಿ, ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಡಯಾಗ್ನೋಸಿಸ್ ಅಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ ಅಲ್ಟ್ರಾಸೋನೋಗ್ರಫಿ. ಓಕೆ, ಎಲ್ಲೋ ಒಂದು ಲೊಕೇಶನ್ ಅಲ್ಲಿ ನಮ್ದು ಬಾಡಿಯಲ್ಲಿ ಯಾವುದೋ ಒಂದು ಟಿಶ್ಯೂ ಆಯಿತು ಅಥವಾ ಯಾವುದೋ ಒಂದು ಬಾಡಿ ಪಾರ್ಟ್ ಅಲ್ಲಿ ಕೂಡ ಏನಾದರೂ ಸ್ವೆಲ್ಲಿಂಗ್ ಬಂತಪ್ಪ ಅಂತಂದ್ರೆ, ಪೇನ್ ಇತ್ತಪ್ಪ ಅಂತಂದ್ರೆ, ಅದಕ್ಕೆ ನಾವು ಡಯಾಗ್ನೋಸಿಸ್ ಮಾಡಲಿಕ್ಕೆ ಈ ಇಮೇಜ್ ರೂಪದಲ್ಲಿ ನಾವು ಇದನ್ನ ತಗೊಳ್ತೀವಿ, ಡಯಾಗ್ನೋಸಿಸ್ ಮಾಡ್ತೀವಿ, ಅಲ್ಟ್ರಾಸೋನೋಗ್ರಫಿ ಯೂಸ್ ಮಾಡಬೇಕು. ಪ್ರಿನ್ಸಿಪಲ್ ಏನು ಅಲ್ಟ್ರಾಸೋನೋಗ್ರಫಿ ಇಲ್ಲಿ ಅಂತಂದ್ರೆ, ಈ ಅಲ್ಟ್ರಾ ಅಂತಂದ್ರೆ ವೆರಿ ಹೈ, ಸೋನೋ ಮೀನ್ಸ್ ಸೌಂಡ್ ವೇವ್ಸ್, ಗ್ರಾಫಿ ಮೀನ್ಸ್ ಇಮೇಜಿಂಗ್ ವಿತ್ ದ ಸೌಂಡ್ ವೇವ್ ವಿಚ್ ಇಸ್ ಹ್ಯಾವಿಂಗ್ ಎ ಹೈ ಫ್ರೀಕ್ವೆನ್ಸಿ ಅಂತ. ಕ್ಲಿಯರ್? ಸೊ ದ ಪ್ರಿನ್ಸಿಪಲ್ ಏನಂದ್ರೆ, ದ ಫ್ರೀಕ್ವೆನ್ಸಿ ಆಫ್ ದ ಸೌಂಡ್ ವೇವ್ಸ್ ಯೂಸ್ಡ್ ಇನ್ ಅಲ್ಟ್ರಾಸೋನೋಗ್ರಫಿ ಈಸ್ ಅಬೋವ್ ದ ಲಿಮಿಟ್ ಆಫ್ ಹ್ಯೂಮನ್ ಏರ್, ದಟ್ ಈಸ್ 20,000 ಕಿಲೋಹರ್ಟ್ಜ್. ಇದಕ್ಕಿಂತ ಜಾಸ್ತಿ ಇರಬೇಕು. ಯೂಶುವಲಿ 2 to 12 meter hertz, 2 to 12 million hertz. ಇಷ್ಟು ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ ಅಲ್ಟ್ರಾಸೌಂಡ್. ಇದ್ರದ್ದು ಎಕ್ಸಾಕ್ಟ್ ಪ್ರಿನ್ಸಿಪಲ್ ಏನ್ರಿ, ಯಾವ ಥರ ನಾವು ಇದ್ರದ್ದು ಯೂಸ್ ಮಾಡ್ಕೊಳ್ತೀವಿ ಈ ಇಮೇಜಿಂಗ್ ಫಾರ್ಮೇಷನ್ ಎಲ್ಲಪ್ಪ ಅಂತಂದ್ರೆ, ಅಥವಾ ಡಯಾಗ್ನೋಸಿಸ್ ಏನಪ್ಪ ಅಂದ್ರೆ ಏನಂದ್ರೆ, ಈ ಯಾವುದೇ ಒಂದು ಬೀಮ್ ಅಂತಂದ್ರೆ ಕಿರಣ, ಈ ಸೂರ್ಯನಿಂದ ಬಂದಿತ್ತು ಅಂತ ಕಿರಣಗಳಾಯ್ತು, ಲೈಟ್ ಕಿರಣಗಳಾಯ್ತು, ಏನಾದರೂ ಒಂದು ಮಟೀರಿಯಲ್ ಮೇಲೆ ಬಿದ್ದಾಗ ಅಲ್ಲಿ ನಾವು 3 ಫೆನಾಮಿನಾನ ಅಬ್ಸರ್ವ್ ಮಾಡ್ತೀವಿ. ದಿಸ್ ಇಸ್ ನಾಟ್ ಫಾರ್ ಯುವರ್ ಸಿಲೆಬಸ್, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದು ನಿಮಗೆ ಬೇಕು, ಈ ನಾಲೆಜ್. ಕಾನ್ಸಂಟ್ರೇಟ್ ಆಗಿ ಈ 3 ಫೆನಾಮಿನಾ ಯಾವುದಪ್ಪ ಅಂತಂದ್ರೆ, ಅಬ್ಸಾರ್ಪ್ಷನ್, ರಿಫ್ಲೆಕ್ಷನ್ ಅಂಡ್ ಟ್ರಾನ್ಸ್ಮಿಷನ್. ಏನಿದು? ಅಬ್ಸಾರ್ಪ್ಷನ್, ರಿಫ್ಲೆಕ್ಷನ್ and transmission. Okay, so ಇಲ್ಲಿ ನಾವು ನೋಡಬಹುದು, ಇದೊಂದು ವಾಲ್ ಅಂತ ತಿಳ್ಕೊಂಡ್ರಿ. ಸೊ ನೌ ಇಟ್ ಈಸ್ ದ ಟಿಶ್ಯೂ, ಪೇಷಂಟ್ ಇದು ಟಿಶ್ಯೂ ಅಂತ ಅನ್ಕೊಳ್ಳೋದು. ರೈಟ್? ಸೊ ಇಲ್ಲಿ ನಾ ಏನೇನು ಮಾಡ್ತೀನಿ, ಈ ಅಲ್ಟ್ರಾಸೋನಿಕ್ ವೇವ್ ಏನದಲ್ಲ, ಇದನ್ನ ನಾ ಇಲ್ಲಿ ಇನ್ಸಿಡೆಂಟ್ ಮಾಡ್ತೀನಿ. ಇದ್ರ ಮೇಲೆ, ಈ ಬಾಡಿ ಟಿಶ್ಯೂ ಮೇಲೆ ನಾನು ಅದನ್ನು ಬಿಡ್ತೀನಿ, ಕಿರಣಗಳನ್ನು ಬಿಡ್ತೀನಿ. ಇದು ಏನಿದು? ಇನ್ಕಮಿಂಗ್ ಸೌಂಡ್, ದಟ್ ಈಸ್ ಅಲ್ಟ್ರಾಸೋನಿಕ್ ಸೌಂಡ್ ವೇವ್. ಸೊ ಇವಾಗ ಏನಾಗ್ತದಪ್ಪ ಅಂತಂದ್ರೆ, ಒಂದು ಪಾರ್ಟ್ ಈ ವೇವ್ ಇಸ್ದು, ಈ ಸೌಂಡ್ ಒಂದು ಪಾರ್ಟ್ ಈ ಟಿಶ್ಯೂವಿಂದ ಅಬ್ಸರ್ವ್ ಮಾಡ್ಕೋಬಹುದು. ಅಬ್ಸರ್ವ್ ಅಂತಂದ್ರೇನು, ಅದೇನು ಹೀರ್ಕೊಳಂಗಿಲ್ಲ, ಹೀರ್ಕೊಂಡ ಗಟಗಟ ಕುಡ್ದ ಅಥವಾ ಈಗ ಸ್ಪಾಂಜ್ ಹಂಗೆ ನೀರನ್ನ ಹೀರ್ಕೊತದಲ್ಲ ಆ ಥರ ಹೀರ್ಕೊಳ್ಳೋದಲ್ಲ. ಮೀನ್ಸ್ ಅದು ಪಾಸ್ ಆಗಂಗಿಲ್ಲ, ಆ ಟಿಶ್ಯೂವಿಂದ ಪಾಸ್ ಆಗಂಗಿಲ್ಲ. ಕ್ಲಿಯರ್? ಸೊ ಇಲ್ಲಿ ಟಿಶ್ಯೂ ಇಂದ ಪಾಸ್ ಆಗಂಗಿಲ್ಲಪ್ಪ ಅಂತಂದ್ರೆ ನಾವು ಏನು ಇಲ್ಲಿ ಮಾಡ್ಬೋದು, ಆ ಟಿಶ್ಯೂದ ಸ್ಟ್ರೆಂತ್ ಎಷ್ಟದ ಅದನ್ನ ನಾವು ಡಿಫೈನ್ ಮಾಡ್ಬೋದು. ಅಂದ್ರೆ ನನಗೆ ಗೊತ್ತಾಗ್ತದ ಟಿಶ್ಯೂದ ಸ್ಟ್ರೆಂತ್ ಏನಾಗ್ತದೆ. ಕ್ಲಿಯರ್? ದೆನ್ ಇನ್ನೊಂದು ಚಾನ್ಸ್ ಏನಪ್ಪ ಅಂತಂದ್ರೆ, ಸಮ್ ಪಾರ್ಟ್ ರಿಫ್ಲೆಕ್ಟ್ ಆಗ್ತದೆ, ಸಮ್ ಪಾರ್ಟ್ ಏನಾಗ್ತದ ರಿಫ್ಲೆಕ್ಟ್ ಆಗ್ತದೆ. ಈ ರಿಫ್ಲೆಕ್ಷನ್ ಅನ್ನೋದು ಏನು ಕೊಡ್ತದೆ ಗೊತ್ತೇನ್ರಿ, ಈ ಸೌಂಡ್ಗೆ, ಈ ಸೌಂಡ್ ವೇವ್ಗೆ ಮತ್ತೆ ಟಿಶ್ಯೂಗೆ ಡಿಸ್ಟೆನ್ಸ್ ಎಷ್ಟದ, ಭಾಳ ಶಾರ್ಟ್ ಇರ್ತದೆ. ಫಾರ್ ಎಕ್ಸಾಂಪಲ್ ಇದನ್ನ ಟಿಶ್ಯೂ ಅಂತ ತಿಳ್ಕೊಡ್ರಿ, ಅಕಸ್ಮಾತ್ ಸ್ಮೆಲ್ ಆಯ್ತಂದ್ರೆ, ಇದು ಸ್ವೆಲ್ ಆಯ್ತಂದ್ರೆ, ಸಾರಿ ಈ ಸ್ವೆಲ್ ಆಯ್ತಂದ್ರೆ ಈ ಥರ ಉಪ್ಕೊಳ್ತದೆ, ಅಂದ್ರೆ ಇದ್ರ ಸೈಜ್ ದೊಡ್ಡದಾಗ್ತದೆ. ಹೌದಾ? ಈ ದೊಡ್ಡದಾದಾಗ ಇಲ್ಲಿ ಈ ಡಿಸ್ಟೆನ್ಸ್ ಏನಿರ್ತದಲ್ಲ, ಈ ಡಿಸ್ಟೆನ್ಸ್ಗೆ ಮತ್ತೆ ಈ ಸ್ವೆಲ್ಲಿಂಗ್ ಆದ್ಮೇಲೆ ಡಿಸ್ಟೆನ್ಸ್ ಇದು ಭಾಳ ಶಾರ್ಟ್ ಅನಿಸ್ಬಿಡ್ತದೆ. ಈ ಇನ್ಕಮಿಂಗ್ ಆದಾಗ ಈ ಡಿಸ್ಟೆನ್ಸ್ ಕಡಿಮೆ ಆದಾಗ ಏನಾಗ್ತದೆ, ಸಮ್ ಪಾರ್ಟ್ ರಿಫ್ಲೆಕ್ಷನ್ ಕೂಡ ಆಗ್ತದೆ. ರಿಫ್ಲೆಕ್ಷನ್ ಆಯ್ತು ಅಂತಂದ್ರೆ ನಮಗೆ ಇಮೇಜಿಂಗ್ ಅಲ್ಲಿ ಏನೋ ಗೊತ್ತಾಗ್ತದೆ ಗೊತ್ತೇನ್ರಿ, ಇಲ್ಲಿ ಸಮಥಿಂಗ್ ಸ್ವೆಲ್ಲಿಂಗ್ ಅದ ಅಂತ. ಸೊ ಈ ತರ ನಾವು ವೇವ್ ಲೆಂತ್, ಆಂಪ್ಲಿಟ್ಯೂಡ್ ಮತ್ತೆ ಇದ್ರದ್ದು ಈ ರಿಫ್ಲೆಕ್ಷನ್ ಫೆನಾಮಿನಾನ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಅನಾಲಿಸಿಸ್ ಮಾಡ್ತೀವಿ. ಸೊ ದೆನ್ ಸಮ್ ಪಾರ್ಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಅಂದ್ರೆ ಅದ್ರ ಥ್ರೂ ಪಾಸ್ ಆಗಿ ಹೋಗ್ಬಿಡ್ತದೆ. ಯಾವಾಗ ಪಾಸ್ ಆಗ್ತದ, ಆ ಸೆಲ್ಲು ಅಥವಾ ಟಿಶ್ಯೂ ಕಂಪ್ಲೀಟ್ಲಿ ಡೆಡ್ ಆಗ, ಅಲ್ಲೊಂದು ಇವ್ಯಾಕ್ಯುಯೇಷನ್ ಮೀನ್ಸ್ ಹೋಲ್ ಟೈಪ್ ಆಗಿಬಿಟ್ಟಿರ್ತದೆ, ಕಂಪ್ಲೀಟ್ ಮಟೀರಿಯಲ್ ಕಂಪ್ಲೀಟ್ ಇಟ್ ಈಸ್ ವ್ಯಾನಿಶ್ಡ್. ಅವಾಗ ಈಸಿಲಿ ಇಟ್ ಕ್ಯಾನ್ ಪೆನೆಟ್ರೇಟ್, ಅಂದ್ರೆ ಅದ್ರ ಮೂಲಕ ಪಾಸ್ ಆಗಬಹುದು, ದಟ್ ಈಸ್ ಔಟ್ ಮೀನ್ಸ್. ಸೊ ಈ ಥರ 3 ಫೆನಾಮಿನಾನ ನಾವು ಯಾವುದೋ ಒಂದು ವೇವ್ಸ್ ಒಂದು ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆದಾಗ ನಾವು ನೋಡ್ತೀವಿ. ಈ ಫೆನಾಮಿನನ್ ಯೂಸ್ ಮಾಡಿಕೊಂಡು ನಾವು
ಇಮೇಜಿಂಗ್ ಮಾಡ್ತೀವಿ, ದಟ್ ಈಸ್ ಗ್ರಾಫಿ. ಗ್ರಾಫಿ ಮೀನ್ಸ್ ಇಮೇಜಿಂಗ್. ಇದು ಬೇಸಿಕ್ ಪ್ರಿನ್ಸಿಪಲ್ ಅಲ್ಟ್ರಾಸೋನೋಗ್ರಫಿ. ಓಕೆ, ಸೊ ಇದು ಯಾವ ಥರ ಆಗ್ತದೆ ನೆಕ್ಸ್ಟ್ ನೋಡೋಣ. ಅಪ್ಲಿಕೇಶನ್ಸ್ ಏನಿದು ಅಂತಂದ್ರೆ, ಟು ಡಯಾಗ್ನೋಸ್ ಪೇನ್, ಸ್ವೆಲ್ಲಿಂಗ್ ಆರ್ ಇನ್ಫೆಕ್ಷನ್. ಪೇನ್, ಸ್ವೆಲ್ಲಿಂಗ್ ಆರ್ ಇನ್ಫೆಕ್ಷನ್. ಸೊ ಇಲ್ಲಿ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಇದೆ, ಯಾವುದರಲ್ಲಿ ನಾವು ಯೂಸ್ ಮಾಡ್ತೀವಿ, ಯಾವ್ಯಾವ ಡಯಾಗ್ನೋಸಿಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ, ರೈಟ್. ಸೊ ಬಾಡಿ ಆಲ್ಮೋಸ್ಟ್ ವಿ ಕ್ಯಾನ್ ಡಯಾಗ್ನೋಸ್ ಆಲ್ಮೋಸ್ಟ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ಬೈ ಯೂಸಿಂಗ್ ಅಲ್ಟ್ರಾಸೋನೋಗ್ರಫಿ. ಕ್ಲಿಯರ್. ಸೊ ಮೇನ್ ಏನಪ್ಪಾ ಅಂತಂದ್ರೆ, ಈ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಅಲ್ಟ್ರಾಸೋನೋಗ್ರಫಿ ಯಾಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ, ಅಲ್ಟ್ರಾಸೋನೋಗ್ರಫಿ ಇಟ್ ಈಸ್ ನಾಟ್ ಇನ್ವಾಲ್ವಿಂಗ್ ಎನಿ ಹಾರ್ಮ್ಫುಲ್ ರೇಡಿಯೇಷನ್ಸ್ ಅಂತ. ಈ ಫಾರ್ ಎಕ್ಸಾಂಪಲ್ ಎಕ್ಸ್ರೇ ಏನಿದೆ ಅಲ್ಲ, ಎಕ್ಸ್ರೇ ಇಟ್ ವಿಲ್ ಹಾರ್ಮ್ ಸಮ್ ಪಾರ್ಟ್, ರೈಟ್. ಈ ರೇಸ್ ನಮ್ಮ ಬಾಡಿ ಮೇಲೆ ಅಡ್ವರ್ಸ್ ಇಫೆಕ್ಟ್ ಕ್ರಿಯೇಟ್ ಮಾಡ್ತಾವೆ ಕೆಲವೊಂದಿಷ್ಟು, ರೈಟ್. ಸೊ ಸೈಡ್ ಇಫೆಕ್ಟ್ಸ್ ಅಂತ ಏನಂತ ಕರಿತೀವಿ. ಸೊ ಡಿಫ್ರೆಂಟ್ ಸೈಡ್ ಎಫೆಕ್ಟ್ಸ್ ಆಗ್ತವೆ ಎಕ್ಸ್ರೇಸ್ ಇಂದ. ಬಟ್ ಇಲ್ಲಿ ಅಲ್ಟ್ರಾಸೋನೋಗ್ರಫಿಯಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಕ್ಯಾನ್ ಇಮ್ಯಾಜಿನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಮಗು ಎಷ್ಟು ಸೂಕ್ಷ್ಮ ಆಗಿರ್ತದಲ್ಲ, ಆದರೂ ಕೂಡ ನಾವು ಅಲ್ಟ್ರಾಸೋನೋಗ್ರಫಿ ಯೂಸ್ ಮಾಡ್ತಿರೋ ಡಾಕ್ಟರ್ಸ್ ಅಂದ್ರೆ ಎಷ್ಟು ಮೈಲ್ಡ್ ಇರ್ತವೆ ಇವು ಅಂತ. ಹೀಗೆ then the principle of working, just we can explain in short. Ultrasonography uses high frequency sound. Okay, then a transducer converts electrical current into sound waves. Transducer anta irutte, right. ಇದು ನಮ್ದು ಅಲ್ಟ್ರಾಸೌಂಡ್ ಟ್ರಾನ್ಸ್ಡ್ಯೂಸರ್. ಇದು ಏನ್ ಮಾಡ್ತದೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ನಾವು ಕೊಡ್ತೀವಿ. ಎಲ್ಲಿಂದ? ಇನ್ಪುಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ, ಸಮ್ ಸಾರ್ಟ್ ಆಫ್ ಸಿಗ್ನಲ್ಸ್ ನಾವು ಕೊಡ್ತೀವಿ. ಈ ಸಿಗ್ನಲ್ಸ್ ಏನಾಗ್ತದಂದ್ರೆ ಸೌಂಡ್ ವೇವ್ ಕನ್ವರ್ಟ್ ಆಗ್ತಾವ. ಸೌಂಡ್ ವೇವ್ ಯಾವಾಗ ಕನ್ವರ್ಟ್ ಆಗ್ತಾವ ಹೇಳ್ರಿ? ನಾವು ಸೋರ್ಸ್ ಡಿಸ್ಕಸ್ ಮಾಡಿದ್ವಿ ಯಾವ ತರ, ಅಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆದಾಗ. ಬಟ್ ಈ ಟ್ರಾನ್ಸ್ಡ್ಯೂಸರ್ ಏನ್ ಮಾಡ್ತಾವ ಗೊತ್ತಂದ್ರೆ, ಎಲೆಕ್ಟ್ರಿಕಲ್ ಎನರ್ಜಿ ನಾವು ಇನ್ಪುಟ್ ಕೊಟ್ಟಾಗ ಅಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗ್ತದೆ. ವೈಬ್ರೇಷನ್ ಕ್ರಿಯೇಟ್ ಆದ್ಮೇಲೆ ಅಲ್ಲಿ ಅಲ್ಟ್ರಾಸೋನಿಕ್ ಸೌಂಡ್ ವೇವ್ಸ್ ಫಾರ್ಮೇಶನ್ ಆಗ್ತಾವ. ಇವು ಅಲ್ಟ್ರಾಸೋನಿಕ್ ಸೌಂಡ್ ವೇವ್ಸ್. ಇವು ಅಲ್ಟ್ರಾಸೋನಿಕ್. ನೆಕ್ಸ್ಟ್ ಈ ಅಲ್ಟ್ರಾಸೋನಿಕ್ ಸೌಂಡ್ ವೇವ್ಸ್ ಆದಾಗ ಏನ್ ಮಾಡ್ತಾವ ನೆಕ್ಸ್ಟ್? ದ ಅಲ್ಟ್ರಾಸೌಂಡ್ ಇಮೇಜಿಂಗ್ ಯುಟಿಲೈಸಸ್ ಪೀಜೋ ಎಲೆಕ್ಟ್ರಿಕ್ ಟ್ರಾನ್ಸ್ಡ್ಯೂಸರ್. ಅದು ಒಂದು ಟೈಪ್ ಆಫ್ ಟ್ರಾನ್ಸ್ಡ್ಯೂಸರ್ which projects a beam of ultrasound that propagates through the body until reaches a tissue. Where it is reflected, observed or transmitted. ಇಲ್ಲಿ ರಿಫ್ಲೆಕ್ಟ್ ಆಗಿರ್ಬೋದು, ಅಬ್ಸರ್ವ್ ಆಗಬಹುದು ಅಥವಾ ಟ್ರಾನ್ಸ್ಮಿಟ್ ಆಗಬಹುದು. ಯಾವ ತರ ಅಂದ್ರೆ ಇಲ್ಲಿ ಈ ಟಿಶ್ಯೂ ಮೇಲೆ ಬಿದ್ದಾಗ ಇಲ್ಲಿ ರಿಫ್ಲೆಕ್ಷನ್ ಆಗಬಹುದು, ಅಬ್ಸರ್ವ್ ಆಗಬಹುದು ಅಥವಾ ಟ್ರಾನ್ಸ್ಮಿಟ್ ಆಗಬಹುದು. ಕ್ಲಿಯರ್. The transmitted sound wave will continue to propagate until it reaches another interface. ಅಥವಾ ಒಂದು ಟಿಶ್ಯೂ ಅನ್ಕೊಂಡ್ರು, ಅದು ಡೆಡ್ ಆಗ್ಯದ ಅನ್ಕೊಂಡ್ರು, ಈ ಟಿಶ್ಯೂ ಡೆಡ್ ಆಗ್ಯದ ನನ್ನ ಕೈ, ಇದು ಟ್ರಾನ್ಸ್ಮಿಟ್ ಆಗಿ ನೆಕ್ಸ್ಟ್ ಯಾವ್ದೋ ಸ್ಟ್ರಾಂಗ್ ಟಿಶ್ಯೂ ಅದಲ್ಲ ಅಲ್ಲಿವರೆಗೂ ರೀಚ್ ಆಗ್ತದೆ. ಓಕೆ, ಸೊ ದಿಸ್ ಸೈಕಲ್ ಕಂಟಿನ್ಯೂಸ್ ಅಂಟಿಲ್ ಆಲ್ ಪ್ರೊಜೆಕ್ಟೆಡ್ ಸೌಂಡ್ ವೇವ್ ಇಸ್ ಐದರ್ ಕಂಪ್ಲೀಟ್ಲಿ ಅಬ್ಸರ್ವ್ ಆರ್ ರಿಫ್ಲೆಕ್ಟೆಡ್. ಈ ಸೈಕಲ್ ಕಂಟಿನ್ಯೂ ಆಗ್ತದೆ ಎಲ್ಲಿವರೆಗೂ? ನಾವು ಎಷ್ಟು ಸೌಂಡ್ ವೇವ್ಸ್ ಕೊಟ್ಟಿರ್ತೀವಲ್ಲ ಆ ಕಂಪ್ಲೀಟ್ ಸೌಂಡ್ ವೇವ್ ಅಬ್ಸರ್ವರ್ ಆಗಿರ್ಬೇಕು, ರಿಫ್ಲೆಕ್ಟರ್ ಆಗಿರ್ಬೇಕು, ಇಲ್ಲ ಟ್ರಾನ್ಸ್ಮಿಟರ್ ಆಗಿರ್ಬೇಕು. ಅಲ್ಲಿವರೆಗೂ ಈ ಸೈಕಲ್ ಕಂಪ್ಲೀಟ್ ಆಗ್ತಾ ಹೋಗ್ತದೆ. ರೈಟ್, ಅದಕ್ಕೆ ನಾವು ಟೈಮ್ ಕೊಡಬೇಕು. ನಾವು ಅಲ್ಟ್ರಾಸೋನೋಗ್ರಫಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಗೊತ್ತೇನ್ರಿ ಡಾಕ್ಟರ್? ಜಸ್ಟ್ ಹಿಂಗ್ ಇಟ್ಟಿಂಗ್ ತೆಗಿಯಂಗಿಲ್ಲ, ಅಲ್ಲಿ ಒಂದ್ ಸ್ವಲ್ಪ ಟೈಮ್ ಕೊಡ್ತಾರೆ ಅದಕ್ಕೆ, ಸೊ ದ್ಯಾಟ್ ಈ ಪ್ರೊಸೆಸ್ ಎಲ್ಲ ಮುಗಿಬೇಕಂತ. ಕ್ಲಿಯರ್. ಸೊ ದ ರಿಫ್ಲೆಕ್ಟೆಡ್ ಸೌಂಡ್ ವೇವ್ ಈಸ್ ದೆನ್ ಕಲೆಕ್ಟೆಡ್ ಬೈ ದ ಟ್ರಾನ್ಸ್ಡ್ಯೂಸರ್. ಅಕಸ್ಮಾತ್ ಇಲ್ಲಿ ಏನಾದ್ರು ರಿಫ್ಲೆಕ್ಷನ್ ಇತ್ತಪ್ಪ ಅಂದ್ರೆ ಈ ಸೌಂಡ್ ವೇವ್ಸ್ ಇಲ್ಲಿ ರಿಫ್ಲೆಕ್ಷನ್ ಆಗ್ತಾವ, ಓಕೆ, ಟಿಶ್ಯೂಸ್ ಇಂದ. ಸೊ ಈ ರಿಫ್ಲೆಕ್ಟೆಡ್ ವೇವ್ಸ್ ಏನಿದಾವಲ್ಲ ಅವು ವಾಪಸ್ ಟ್ರಾನ್ಸ್ಡ್ಯೂಸರ್ಗೆ ಲಿಂತ ಕಲೆಕ್ಟ್ ಮಾಡ್ತದೆ. ಟ್ರಾನ್ಸ್ಡ್ಯೂಸರ್ ಕಲೆಕ್ಟ್ ಮಾಡ್ತದೆ ಈ ವೇವ್ಸ್ ನ. ಸಾರಿ ಇವು ಕಲೆಕ್ಟ್ ಮಾಡಿದಾಗ ಏನ್ ಮಾಡ್ತದಪ್ಪ ಅಂತಂದ್ರೆ, ದೆನ್ ಇಟ್ ಇಸ್ ಕನ್ವರ್ಟೆಡ್ ಇನ್ ಟು ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಮತ್ತೆ ವೇವ್ಸ್ ಅದಲ್ಲ, ಸೌಂಡ್ ವೇವ್ಸ್ ಮತ್ತೆ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗ್ತಾವ. ಈ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ನ ಕಂಪ್ಯೂಟರ್ ತಗೊಳ್ತದ. ಕಂಪ್ಯೂಟರ್ಗೆ ನಾವು ಈ ಸಿಗ್ನಲ್ಸ್ ಕಳಿಸ್ತೀವಿ. ಕಂಪ್ಯೂಟರ್ ಏನ್ ಮಾಡ್ತದ? ಅದನ್ನ ಅನಲೈಸ್ ಮಾಡ್ತದ. ದ ಕಂಪ್ಯೂಟರ್ ಕನ್ವರ್ಟ್ಸ್ ದ ಪ್ಯಾಟರ್ನ್ ಆಫ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇಂಟು ಇಮೇಜ್ by analyzing the strength of the reflected wave, strength or intensity of the reflected wave, and the time it takes for to travel through the body, right? So
ಈ ಎಷ್ಟು ಟೈಮ್ ಈ ಸೌಂಡ್ ವೇವ್ ಇಲ್ಲಿ ಬಾಡಿ ಹೋಗ್ಬೇಕಂದ್ರೆ ಎಷ್ಟು ಟೈಮ್ ತಗೊಳ್ತದಲ್ಲ ಆ ಟೈಮನ್ನು ಕೂಡ ಅನಲೈಸ್ ಮಾಡ್ಕೊಂಡು ಅದು ಇಮೇಜ್ ಕ್ರಿಯೇಟ್ ಮಾಡ್ತದೆ. ಈ ತರ ನಮಗೆ ಔಟ್ಪುಟ್ ಕ್ಲಿಯರ್. ಸೊ ಇಲ್ಲಿ ನಾವು ಡಿಫ್ರೆಂಟ್ ಬಾಡಿ ಪಾರ್ಟ್ಸ್ಗೆ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಸೌಂಡ್ ನಾವು ಕೊಡ್ತೀವಿ, ಯಾಕಂದ್ರೆ ಎಲ್ಲಾ ಟಿಶ್ಯೂ ಸೇಮ್ ಇರೋದಿಲ್ಲ, ರೈಟ್. ಸೊ ಯಾವ ಟಿಶ್ಯೂಗೆ ಯಾವ ತರ ಫ್ರೀಕ್ವೆನ್ಸಿ ನಾವು ಕೊಡಬೇಕು ಅದೇ ಫ್ರೀಕ್ವೆನ್ಸಿ ನಾವು ಸೆಟ್ ಮಾಡ್ಕೊಂಡು ಇಲ್ಲಿ ಅಲ್ಟ್ರಾಸೋನಿಕ್ ಸೌಂಡ್ ವೇವ್ಸ್ನ ನಾವು ಇನ್ಪುಟ್ ಕೊಡ್ತೀವಿ. ಸೊ ಅದೇ ತರ ನಮಗೆ ಇಮೇಜಿಂಗ್. ಸೊ ದಿಸ್ ಈಸ್ ಇದೆಲ್ಲ ಪ್ರಿನ್ಸಿಪಲ್ ಆಫ್ ಅಲ್ಟ್ರಾಸೋನೋಗ್ರಫಿ ಅಂಡ್ ಇಟ್ಸ್ ಅಪ್ಲಿಕೇಶನ್. ಸೊ ನಾವೆಲ್ಲ ಏನು ಕವರ್ ಮಾಡಿದ್ದೀವಿ ಇಲ್ಲಿ ಈ ಯೂನಿಟ್ ಅಲ್ಲಿ, ನಾವು ಸೌಂಡ್ ವೇವ್ಸ್ ಆಯಿತು, ಆಸಿಲೇಷನ್ಸ್ ಆಯಿತು, ಮತ್ತೆ ಜನರಲಿ ವಾಟ್ ಆರ್ ಕ್ಲಿಯರ್. ಆಸ್ ಫರ್ ಯುವರ್ ಸಿಲೆಬಸ್ ಓನ್ಲಿ the definitions will be as and examples, right. So normally 3 ಮಾರ್ಕ್ಸ್ ಇಂದ ಹಿಡ್ಕೊಂಡು 5 ಮಾರ್ಕ್ಸ್ ಅಲ್ಲಿಗೆ ಇರುತ್ತೆ. 5 ಮಾರ್ಕ್ಸ್ ಅಲ್ಲಿ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ ನೀವು ಬರೀಬೇಕಾಗ್ತದೆ. ಜಸ್ಟ್ ಒಂದು ಪ್ರಿನ್ಸಿಪಲ್ 2-3 ಲೈನ್ ಪ್ರಿನ್ಸಿಪಲ್ ಎಕ್ಸ್ಟೆಂಡ್ ಮಾಡಿಬಿಟ್ಟು ಅದರಲ್ಲಿ 1-2 ಅಪ್ಲಿಕೇಶನ್ಸ್ ಬರೆದ್ರೆ ಇಸ್ ಮೋರ್ ದನ್. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಆ್ಯಂಡ್ ಫಾರ್ ಯುವರ್ ಪೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್.